ದೇವರ ಸನ್ನಿಧಿ ನಿನಗೆ ಜೊತೆ ಇದ್ರೆ ನಿನಗೆ ಆತ್ಮಿಕವಾದ ಭಕ್ತಿ ಜಾಸ್ತಿ ಇರುತ್ತೆ. ಹಣ ಇಲ್ಲಂದ್ರೂ ಪರವಾಗಿಲ್ಲ, ಹಾಸ್ಪಿಟ್ಲಲ್ಲಿ ನೀನು ಬಿದ್ರೂ ಪರವಾಗಿಲ್ಲ, ದೇವರ ಸನ್ನಿಧಿ ನಿನಗೆ ಜೊತೆ ಇದ್ರೆ ಆರೋಗ್ಯ ತರುವಂತ ಪರಿಸ್ಥಿತಿ ಇರುತ್ತೆ. ದೇವರ ಸನ್ನಿಧಿ ನಿನ್ನ ಜೊತೆ ಇದ್ರೆ ದೇವರು ನಿನಗೆ ಎಲ್ಲ ಬಲಹೀನವಾದದ್ದು ಕಷ್ಟವಾದದ್ದೆಲ್ಲವನ್ನು ಕೂಡ ಆಶೀರ್ವಾದವಾಗಿ ದೇವರು ಮಾಡ್ತಾರೆ. ಸೆರೆಮನಿಯಲ್ಲಿ ಯೋಸೇಫ ಇದ್ದ, ದೇವರ ಸನ್ನಿಧಿ ಇತ್ತು. ಪೋಟಿಫರನ ಮನೆಯಲ್ಲಿ ಯೋಸೇಫ ಇದ್ದ, ದೇವರ ಸನ್ನಿಧಿ ಇತ್ತು. ಅದಕ್ಕಿಂತ ಮುಂದೆ ಆ ಗುಂಡಿಯಲ್ಲಿ ಯೋಸೇಫ ಬಿದ್ದಿದ್ದ, ದೇವರ ಸನ್ನಿಧಿ ಇತ್ತು. ಇವತ್ತು ನನ್ನ ಬಲಹೀನತೆ ಇದೆ ಅಂತ ದೇವರಲ್ಲಿ ಕೊರಗುವಂತವ್ರು ಇರ್ತಾರೆ, ದೇವರ ಮೇಲೆ ಗುಣಗುಟ್ಟುವಂತವ್ರು ಇರ್ತಾರೆ, ಪ್ರಾರ್ಥನೆ ಮಾಡದೇ ಇರುವಂತವ್ರು ಇರ್ತಾರೆ, ಬೇಸರವಾಗಿ ಆಲಯಕ್ಕೆ ಹೋಗ್ಲಾರ್ದವ್ರು ಇರ್ತಾರೆ. ಕ್ರೈಸ್ತರಲ್ಲಿ ಕ್ಯಾಟಗರಿಗಳು ಡಿವೈಡ್ ಮಾಡಬೇಕಾಗೈತಿ. ಇವತ್ತು ದೇವರ ಸನ್ನಿಧಿ ನಮಗೆ ಇದೆ ಅನ್ನುವಂಥ ನಂಬಿಕೆ ಇದ್ರೆ ಪ್ರಾರ್ಥನೆ ಬಿಡಲ್ಲ, ಆಲಯಕ್ಕೆ ಹೋಗೋದು ಬಿಡಲ್ಲ, ಭಕ್ತಿಯಲ್ಲಿ ಬೆಳೆಯೋದು ಬಿಡೋದಿಲ್ಲ. ನನಗೆ ಏನು ಇಲ್ಲ ಅಂತ ಕುರುಗಬೇಡ್ರಿ. ತಕ್ಕ ಸಮಯದಲ್ಲಿ ಮೇಲೆ ತೆಗೆದುಕೊಂಡು ಬರಲಿಕ್ಕೆ ದೇವರಿದ್ದಾರೆ. ನೀನ್ ಚಿಕ್ಕ ಕೆಲಸನೇ ಮಾಡು, ದೊಡ್ಡ ಕೆಲಸನೇ ಮಾಡು, ದೇವರ ಸನ್ನಿಧಿ ನಿನ್ನ ಜೊತೆ ಹೋಗಬೇಕು. ಅನೇಕರು ನಾವು ದುಡಿದದ್ದೆಲ್ಲ ಕಳ್ಕೊಂಡ್ಬಿಟ್ವಿ, ನಮ್ಮ ಕೈಯಲ್ಲಿ ಏನಿಲ್ಲ, ನಾವು ಬಲಹೀನವಾಗಿದ್ದೀವಿ, ನಾವು ಬಡವರಾಗಿದ್ದೀವಿ, ದಿಕ್ಕಿಲ್ಲದವರಾಗಿದ್ದೀವಿ ಅಂತ ಕೊರಗುತ್ತಿರ್ತಾರೆ. ಒಂದ್ ಹೇಳ, ದೇವರು ನಿನ್ನ ಪಕ್ಷವಾಗಿ ತನ್ನ ಸನ್ನಿಧಿಯನ್ನ ಕೊಡುವಾಗ ನೀನು ಯಾವತ್ತು ದಿಕ್ಕಿಲ್ಲದವನಲ್ಲ, ಯಾವತ್ತು ಕಳ್ಕೊಂಡವನಲ್ಲ, ಯಾವತ್ತು ಕಷ್ಟದಲ್ಲಿ ಬಿದ್ದವನಲ್ಲ, ಯಾವತ್ತು ಬಡವನಾಗಿಲ್ಲ, ಯಾವತ್ತು ಬಲಹೀನನೂ ಕೂಡ ಆಗಿಲ್ಲ. ಸತ್ಯ ತಿಳ್ಕೊಳ್ಬೇಕು. ದೇವರ ಸನ್ನಿಧಿ ನಿನಗಿದ್ರೆ ಯು ಕ್ಯಾನ್ ಓವರ್ಕಮ್ ಇನ್ ಎವ್ರಿಥಿಂಗ್. ಪ್ರತಿಯೊಂದರಲ್ಲಿ ಕೂಡ ಮೇಲೆ ಬಂದು ಗೆಲ್ಲುವಂತವರು.